ಒಂದೂರಲ್ಲಿ ಒಬ್ಬರು ಅಜ್ಜಿ ಇದ್ದರು. ಅಜ್ಜಿಗೆ ಸ್ವಲ್ಪ ವಯಸ್ಸಾಗಿತ್ತು. ಮನೆಯಲ್ಲಿ ಒಂದು ಚಿಕ್ಕ ಮೊಮ್ಮಗು ಇತ್ತು. ಚಿಕ್ಕದೇನಲ್ಲ, ದೊಡ್ಡದೇ ಸ್ವಲ್ಪ. ಓಡಾಡಿಕೊಂಡು ಸುಮ್ಮನೆ ತಿಂದ್ಕೊಂಡು ಆಟಾಡ್ಕೊಂಡು ಓಡಾಡ್ಕೊಂಡು ಇರ್ತಾಯಿದ್ದ. ಆದರೆ ಅಜ್ಜಿಗೆ ಎಲ್ಲರ ಹತ್ರ ಕೇಳಿ ಏನು ಮಾಡೋಣ ಈ ಮಗುವಿಗೆ, ಮಗು ಅಲ್ಲ ಹುಡುಗ, ಇವನಿಗೆ ಏನು ಮಾಡೋದು, ಏನೂ ಓದ್ತಾ ಇಲ್ಲ, ಎಲ್ಲಿ ಹೋಗಲ್ಲ, ಏನು ಮಾಡೋದು. ಅದಕ್ಕೆ ಒಬ್ಬರು ಅಂದರು, ಮನೆಯಲ್ಲಿ ಸ್ವಲ್ಪ ಏನಾದರೂ ತಿಂಡಿ ಮಾಡಿ ಒಂದು ಕಡೆ ಕೂರಿಸು, ಬುಟ್ಟಿಯಲ್ಲಿಟ್ಟು, ಅವನು ಸಾಯಂಕಾಲ ಹೊತ್ತಿಗೆ ಮಾರಾಟ ಮಾಡಿ ಮನೆಗೆ ಬರ್ತಾನಾ, ಅದು ಕೆಲಸ ಆದರೂ ಕಲಿಸು ಅಂತಾರೆ. ಅದಕ್ಕೆ ಅಜ್ಜಿ ಏನು ಮಾಡ್ತು, ಮನೆಯಲ್ಲಿ ಇದ್ದ ಅಕ್ಕಿ ಎಲ್ಲ ಸೇರಿಸಿ ದೋಸೆಗೆ ಹಿಟ್ಟು ಮಾಡಿ ದೋಸೆ ಮಾಡಿ ಒಂದು 10 ದೋಸೆ ಇತ್ತು, ಚಿಕ್ಕ ಚಿಕ್ಕದು. 10 ದೋಸೆಗಳನ್ನು ಬುಟ್ಟಿಯಲ್ಲಿಟ್ಟು ತಗೊಮಗ ಹೋಗಿ ಸಂತೆಯಲ್ಲಿ ಮಾರಾಟ ಮಾಡ್ಕೊಂಬ. ಇದು ಮಾರಾಟ ಮಾಡಿದ್ರೇ ನಿಮಗೆ ಊಟ ಇವತ್ತು, ಇಲ್ಲದ್ರೆ ನಿಮಗೆ ಏನೂ ಕೊಡಲ್ಲ, ಭಾರಿ ಪೋಲಿ ಅಲೀತೀಯ ಅಂತ ಅಜ್ಜಿ ಹೇಳಿಕೊಡ್ತು. ಹೋದ ಇವನು, ಅಯ್ಯೋ ಮನಸ್ಸೇ ಇಲ್ಲ, ಆಟಾಡ್ಲಿಕ್ಕಿಲ್ಲಲ್ಲ. ಹೋಗಿ ಸಂತೆಯಲ್ಲಿ ಕೂತ್ಕೊಂಡ. ಸಂತೆಯಲ್ಲಿ ಯಾರು ಒಂದು ದೋಸೆನೂ ತಗೊಂಡಿಲ್ಲ. ಸಾಯಂಕಾಲ ಆಗ್ತಾಯಿದೆ, ದೋಸೆಗಳು ಹಾಗೇ ಇವೆ. ಬನ್ನಿ 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 ದೋಸೆ ತಗೊಳ್ಳಿ, ದೋಸೆ ಯಾರೂ ದೋಸೆ ತಗೊಳ್ತಾ ಇಲ್ಲ. ಆವಾಗ ಅವನು ಏನು ಮಾಡ್ತಾನೆ, ಏನು ಮಾಡೋದಪ್ಪ, ಮನೆಗೆ ಹೋದರೆ ಅಜ್ಜಿ ಬೈತದೆ, ಈ ದೋಸೆ ಏನು ಮಾಡೋದು, ನನಗೆ ತಿನ್ನಲಿಕ್ಕೂ ಆಗಲ್ಲ, ಏನು ಮಾಡೋಣ. ಅದಕ್ಕೆ ಅವನು ಏನು ಮಾಡ್ತಾನೆ, ಆಚೆ ನೋಡಿದರೆ ಒಂದೇ ಒಂದು ನಾಯಿ ಮರಿ ನೋಡ್ತಾ ಇತ್ತು ಇವನನ್ನು. ಬಾ ನಿಂಗೆ ದೋಸೆ ಬೇಕಾ, ಕೊಡ್ತೇನೆ ಬಾ, ಆದರೆ ಕಾಸು ಕೊಡಬೇಕು, ನನಗೆ ಕಾಸು ಕೊಟ್ರೇ ದೋಸೆ ಕೊಡೋದು ನೋಡು. ಆಯ್ತು, ನಾಯಿ ಬಾಲ ಅಲ್ಲಾಡಿಸಿ ಕೂತ್ಕೊಂತು. ತಗೋ ದೋಸೆ ಕೊಡು, 5 ರೂಪಾಯಿ ಅಂತಾನೆ. ಆವಾಗ ನಾಯಿ ಏನು ಮಾಡ್ತದೆ, ಒಂದು ದೋಸೆ ಬಾಯಿಗೆ ಹಾಕಿ ಇನ್ನೊಂದು ದೋಸೆ ದೋಸೆಗೆ ಬಾಯಿ ಹಾಕೋಣ ಅಂತ ಏನು ಮಾಡ್ತದೆ, 2 ದೋಸೆ ಇಟ್ಕೊಳ್ತದೆ. ಇಟ್ಕೊಂಡು ಓಡೋಗ್ತದೆ. ಅಯ್ಯಯ್ಯೋ ನನ್ನ ಪೈಸಾನೂ ಇಲ್ಲ, ದೋಸೆನಿಲ್ಲ, ಏನಪ್ಪ ಮಾಡೋದು ಅಂತ ಮಿಕ್ಕಿದ ದೋಸೆನೂ ಬುಟ್ಟಿ ಸಮೇತ ತಗೊಂಡು ಹುಡುಗ ಅಟ್ಟಿಸ್ಕೊಂಡು ಹೋಗ್ತಾನೆ. ನಾಯಿ ಓಡಿ ಒಂದು ಸಣ್ಣ ಮಣ್ಣಿದು ಒಂದು ಸಣ್ಣ ಗುಡ್ಡೆ ಇತ್ತು, ಅದಕ್ಕೆ ಒಂದು ಸಂದಿ ಇತ್ತು, ಅದರೊಳಗೆ ತುರ್ಕೊಳ್ತದೆ ನಾಯಿ ಹೋಗಿ ದೋಸೆ ಸಮೇತ. ಇವನು ತುಂಬ ಹೊತ್ತು ಅಲ್ಲೇ ಕೂತ್ಕೊಳ್ತಾನೆ, ಕಾಸು ತಗೊಂಡು ಬರ್ತದೆ ನಾಯಿ ಅಂತ. ನಾಯಿಯಲ್ಲಿ ಕಾಸು ಕೊಡ್ತದೆ. ಆಮೇಲೆ ಅವನಿಗೆ ಸಾಯಂಕಾಲ ಆಯಿತಾ ಭಯ ಶುರು ಆಯಿತು. ಅಜ್ಜಿ ನನಗೆ ಖಂಡಿತ ಹೊಡಿತಾರೆ, ದೋಸೆನಿಲ್ಲ, ಕಾಸು ಇಲ್ಲ. ಅದಕ್ಕೆ ಏನು ಮಾಡ್ತೇನೆ, ತೊಳಗೆ ಇವನು ತುರ್ಕೊಳ್ತಾನೆ, ನೋಡೋಣ ಎಲ್ಲರೂ ಕಾಸು ಇರ್ಬೋದು, ನಾಯಿ ಕಾಸು ಕೊಡ್ತದೆ ಅಂತ. ಆವಾಗ ಹೋದರೆ ತುಂಬ ಕತ್ಲೆ, ಒಳಗೆಲ್ಲ ಕತ್ಲೆ ಅಂದರೆ ವಾಸನೆ. ಆವಾಗ ಹೋಗಿ ನೋಡಿದರೆ ತುಂಬ ಸಣ್ಣ ನಾಯಿ ಮರಿಗಳು ಆ ತೂತಲ್ಲಿ ತುಂಬ ಇದ್ದವು. ಪಾಪ ನಾಯಿ ತಗೊಂಡೋಗಿ ದೋಸೆಗಳನ್ನು ನಾಯಿ ಮರಿಗಳ ಮುಂದೆ ಇಡ್ತು. ಆವಾಗ ಹುಡುಗನಿಗೆ ಪಾಪ ಅನ್ನಿಸ್ತು, ಇದಕ್ಕೆ ಹೋಗಲಿ ಬಿಡು, ಕಾಸು ಬೇಡ ಏನೂ ಬೇಡ ಅಂತ ಹುಡುಗ ಏನು ಮಾಡ್ತಾನೆ,